ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇರೋದು ವಿಲೇಜ್ ಫಾರ್ಮರ್ 76. ಇವತ್ತಿನ ವೀಡಿಯೋನಲ್ಲಿ ನಾವು ನೆನ್ನೆ ಸೂಪರ್ ನೇಪಿಯರ್ ಹ್ಯಾಂಗ್ ಕಟ್ ಮಾಡೋದು ಅಂತ ನೋಡಿದ್ರಿ. ನೀವು ಇನ್ನೂ ವೀಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡ್ಕೊಂಡ್ರಿ. ಹಾಗಂತ ಈ ವಿಡಿಯೋ ಇಲ್ಲಿ ಬಿಟ್ಟು ಹೋಗಬೇಡ್ರಿ. ಫಸ್ಟು ನಮ್ಮ ಫ್ರೆಂಡ್ಸ್ ಎಲ್ಲ ಏನು ಮಿಸ್ಟೇಕ್ ಮಾಡ್ತಾರೆ ಅಂತ ನೋಡೋಣ. ಫಸ್ಟ್ ಟೈಮ್ ನಾನು 5 ಇಯರ್ಸ್ ಮುಂಚೆ ಅದು ಮಿಸ್ಟೇಕ್ ಮಾಡಿದ್ದು. ಫಸ್ಟ್ ಇವಾಗ ನಾವು ಸೂಪರ್ ನೇಪಿಯರು ಹೂಣ ಮುಂಚೆ ಏನಂದರೆ, ಇವಾಗ ನಾವು ಇಲ್ಲಿ ನೋಡ್ರಿ, ಇಲ್ಲಿ ಆಗಲೇ ಹಿಂಗೆ ನೋಡಿದ್ರೆ 3 ಫೀಟ್ಸ್ ಐತೆ ಇಲ್ಲಿ. ಅದೇ ಇವಾಗ ಈ ಹೋಲ್ಸ್ಗೂ ಈ ಹೋಲ್ಸು ಮಧ್ಯೆ ಒಂದು ಸೆಂಟ್ರ್ ಗ್ಯಾಪ್ ಬಿಟ್ಬಿಟ್ಟು ನೆಕ್ಸ್ಟ್ ಹೋಲ್ಸ್ಗೆ ಇಲ್ಲೇ ನಾವು ಪ್ಲ್ಯಾನ್ ಮಾಡ್ತಾಯಿದ್ದೀರಿ. ಫಸ್ಟ್ ಇಲ್ಲಿ ನಾವು ಫಸ್ಟ್ ಮೇಜರ್ ಮಿಸ್ಟೇಕ್ ನಾವೇನು ಮಾಡಿದ್ದು ಅಂದರೆ, ಫಸ್ಟ್ ಟೈಮ್ ನಾವು ಉಣುವಾಗ ಹಿಂಗೆ ಒಂದು ಕಣ್ಣು ಮಾತ್ರ ಒಳಗೆ ಇತ್ತು, ಇನ್ನೊಂದು ಹಿಂಗೆ ಮೇಲೇ ಇಷ್ಟಪ್ಪ ಇರ್ತೈತೆ. ಇವಾಗ ಇದು ನೆಕ್ಸ್ಟು ಬರ್ತಾ ಏನಾಗ್ತೈತೆ ಅಂದರೆ, ಆ ಕಣ್ಣಾಗೂ ಬಂದುಬಿಡ್ತೈತೆ, ಈ ಕಣ್ಣಾಗೂ ಬರ್ತೈತೆ. ಆಮೇಲೆ ನೆಕ್ಸ್ಟ್ ಏನಾಗ್ತೈತೆ ಅಂದರೆ, ಇದು ನಾನು ಅಲ್ಲಿ ತೋರಿಸಲ್ಲ ಆ ಥರನೇ ಇದು ಫುಲ್ಲು ಇಷ್ಟ ಇದು ಬೆಳೆದ್ಬಿಡ್ತೈತೆ. ಆಮೇಲೆ ನಾವು ಕಟ್ ಮಾಡೋಕ್ಕೆ ರಿಸ್ಕ್ ಆಗ್ತೈತೆ. ಆಮೇಲೆ ನೆಕ್ಸ್ಟ್ ಒಂದು ಮೇಜರ್ ಮಿಸ್ಟೇಕ್ ಏನು ಮಾಡಿದ್ದು ಅಂದರೆ, ನಾನು ನೋಡ್ರಿ ಇಲ್ಲಿ ಹಿಂಗೆ ಉಣ್ತೈತೆ. ಆವಾಗ ಈ ಒಂದು ಕಣ್ಣು ಮಾತ್ರ ಬರ್ತೈತೆ. ಆವಾಗ ನೋಡಿದ್ರೆ ಇಲ್ಲಿ ಕೆಳಗೆ ಈ ಕಣ್ಣು ಹಿಂಗೆ ಒಳಗಡೆ ಇರ್ತೈತೆ. ಅದರಿಂದ ನಾವು ಈ ಥರ ಪೊಸಿಷನಾಗಿ ಇಲ್ಲಿಕೊಂಡ್ರೆ ಈ ಕಣ್ಣು ಹಿಂಗೆ ಬರ್ತೈತೆ, ಈ ಕಣ್ಣು ಹಿಂಗೆ ಬರ್ತೈತೆ. ಆವಾಗೇನು ಮಿಸ್ಟೇಕ್ ಇರೋದಿಲ್ಲ. ಆಮೇಲೆ ನೆಕ್ಸ್ಟ್ ಇವಾಗ ನಾವೇನಂದರೆ, ನಾವು ಫಸ್ಟ್ ಟೈಮ್ ಸೂಪರ್ ನೇಪಿಯರ್ ಉಣುವಾಗ ನಾವಿಲ್ಲಿ 3 ಫೀಟ್ಸು ಇವಾಗ ನಾವೆಲ್ಲ ತ್ಯಾಮ ಆಗ್ತೈತೆ. ಅದರಿಂದ ನಾವು ಮುಸ್ಕಿನ ಜೋಳನೋ ಬೇರೆ ಏಳ್ಗರಿ ಜೋಳ ಇಲ್ಲಾಂದರೆ ಬೇರೆ ಏನೋ ಸಮಥಿಂಗ್ ಎಕ್ಸೆಟ್ರಾ ಏನೋ ನೀವು ಬೇಕಂದರೆ ಅದ್ರಾಗ ಹಂಗೆ ಪ್ಲ್ಯಾಂಟಿಂಗ್ ಮಾಡ್ಕೊಬೋದು. ಬೇರೆ ಸೂಪರ್ ನೇಪಿಯರ್ಕಂದರೆ ನೀರು ಚೆನ್ನಾಗಿ ವೇಸ್ಟ್ ಆಗ್ತೈತೆ. ಆಮೇಲೆ ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಕೇಳಿದರು, ಈ ಥರ ಒಂದೇ ಒಂದು ಕಣ್ಣಿರೋದು ಉಣ್ಬೋದು ಅಂತ. ಉಣ್ಬೋದು ಅಂದರೆ ಇದು ನೋಡ್ರಿ, ಇಲ್ಲಿ ಮೇಲೆ ಇರೋ ಕಣ್ಣು ಡೇಟಾಗಿರ್ತೈತೆ. ಅದರಿಂದ ಇದು ಕಡಿಮೆ ರೇಟ್ ಸಿಗ್ತೈತೆ ಅಂತ ಇದು ಉಣ್ತ್ರೆ ಏನಾಗ್ತೈತೆ ಅಂದರೆ, ಇವಾಗ ಇದ್ರಾಗ ಫಸ್ಟ್ ಬಂದ್ಬಿಟ್ಟು 2 to 4 ಬರ್ತೈತೆ. ಆಮೇಲೆ ನೆಕ್ಸ್ಟ್ ಹಂಗೆ ಡಬಲ್ ತ್ರಿಬಲ್ ಆಗ್ತಾ ಇರ್ತೈತೆ. ಅಂದರೆ ಇದು ಫಸ್ಟ್ ಟೈಮೇ ಬರೋದು 1 ಇದು. ಆಮೇಲೆ ಆಮೇಲೆ ನೆಕ್ಸ್ಟ್ ಟೈಮ್ 2, 3 ಅಂತ ಆಗೋಷ್ಟೊತ್ತಿಗೆ ಲೇಟ್ ಆಗ್ತೈತೆ. ಇವಾಗ ನಾವು ಅರ್ಜೆಂಟ್ ಎಲ್ಲ ಶೆಡ್ ಎಲ್ಲ ರೆಡಿ ಆಗೋಯ್ತು, ನಾವು ಮಾಡಬೇಕಂದ್ರೆ ನೀವು ಈ ಥರ ಸೆಲೆಕ್ಟ್ ಮಾಡ್ಬೋದು. ಇದು ಮಾಡ್ಬೋದು ಅಂದರೆ ಅಷ್ಟು ಲೇಟ್ ಆಗ್ತೈತೆ. ಇದು ನಾವು ಎಲ್ಲ ಮಿಕ್ಸಿಂಗ್ ಆಗಿ ತಂದಿದ್ರಿ. ಏನು ಮಾಡ್ಬೋದು ಅಂದರೆ, ಫಸ್ಟು ಇದೂತಿದ್ರಲ್ಲ, ಇದಾದಮೇಲೆ ನಮ್ಗಿದು ಎಕ್ಸ್ಟ್ರಾ ಕಡ್ಡಿಸ್ ಏನೈತೆ ಅನ್ನೋರು ಇದಿಲ್ಲಿ ಸೈಡಾಗ ಪ್ಲ್ಯಾಂಟ್ ಮಾಡ್ಕೊಬೋದು. ಇಲ್ಲ ನಾವು ಇನ್ನೂ ಏನು ಶೆಡ್ಡೆಲ್ಲ ಏನು ರೆಡಿ ಮಾಡಿಲ್ಲ, ಇನ್ನೂ ತುಂಬ ಲೇಟ್ ಆಗ್ತೈತೆ, ನಮ್ಮದು ಸ್ಲೋ ಪ್ರಾಸೆಸ್ಸು ಅಂದರೆ ನೀವು ಇದು ಸೆಲೆಕ್ಟ್ ಮಾಡ್ಬೋದು. ಏನಂದರೆ ರಸ್ಟು ಸ್ವಲ್ಪ ಲೇಟ್ ಆಗತ್ತೈತೆ ಪ್ರೊಡಕ್ಷನು. ಅದೇ ನೀವು ಇದು ಸೆಲೆಕ್ಟ್ ಮಾಡಿದ್ರಿ ಅಂದರೆ 2 ಕಣ್ಣಿರೋದು ಪ್ರೊಡಕ್ಷನ್ ಬಿರಿಯಾನಿ ಇರ್ತೈತೆ. ಫ್ರೆಂಡ್ಸ್ ಎಲ್ಲ ಕೇಳ್ತಾಯಿದ್ರು, ನಾವು ಸೂಪರ್ ನೇಪಿಯರ್ಗೆ ಊತಾಗ ನೀರು ಹೆಂಗೆ ಬಿಡಬೇಕು ಅಂತ. ಅದೇ ಇವಾಗ ಎಲ್ಲರೂ ಹೇಳ್ತಾ ಇರ್ತಾರೆ ನೀರು ತುಂಬ ಬಿಡಬೇಕು ಅಂತ. ಯಾಕಂದರೆ ಫಸ್ಟ್ ಇವಾಗ ನಾವು ಸೂಪರ್ ನೇಪಿಯರು ಇದು ಇವಾಗ ಬೇರು ಬಿಡೋಕ್ಕೆ ಇವಾಗ ಸ್ಟಾರ್ಟ್ ಆಗ್ತೈತೆ. ಅದೇ ಫುಲ್ಲು ವೆಟ್ ಆಯ್ತು ಅಂದರೆ ಬೇರು ಬಂದುಬಿಡ್ತೈತೆ. ಅದೇ ಸ್ವಲ್ಪ ಅರ್ಧಕ್ಕಲ್ಲಿ ತ್ಯಾಮ ಇದ್ದರೆ ಇದು ಕಡ್ಡಿ ಡ್ಯಾಮೇಜ್ ಆಗೋಕ್ಕೆ ಚಾನ್ಸಸ್ ಐತೆ. ಅದರಿಂದ ಫುಲ್ಲು ಒಂದು 8 to 10 ಡೇಸು ಫುಲ್ಲು ತ್ಯಾಮ ತೆಗೆದಿರೋ ಫುಲ್ ವೆಟ್ಟಾಗಿರಬೇಕು. ಮತ್ತು ಇನ್ನು ನಿಮ್ಗೆ ಹಸು ಕುರಿ ಕೋಳಿ ಅದರ ಸಾಕಾಣಿಕೆಯಲ್ಲಿ ಏನಾರು ಡೌಟ್ ಇತ್ತಂದರೆ ನಮ್ಮ ವಿಲೇಜ್ ಫಾರ್ಮರ್ 76ನ ಇನ್ಸ್ಟಾ ಪೇಜಲ್ಲಿ ಮೆಸೇಜ್ ಮಾಡಿರಿ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ.